ನಮಸ್ಕಾರ. ಫಿಫಾ ವರ್ಲ್ಡ್ ಕಪ್ 2026 ಇವತ್ತು ಶುರು ಆಯ್ತು. ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅಂತ ಗೊತ್ತಿದೆ. ತುಂಬಾ ಜನಕ್ಕೆ ಡೌಟ್ ಕೂಡ ಉಂಟು, ಯಾಕೆ ಇಂಡಿಯಾ ಟೀಮ್ ಆಡ್ತಾ ಇಲ್ಲಲ್ಲ, ಯಾಕೆ ಅಂತ. ಇಂಡಿಯಾ ಟೀಮ್ AFC ಕ್ವಾಲಿಫಿಕೇಶನ್ ಅಂತ ಕ್ವಾಲಿಫೈಯರ್ ನ ಆಟ ಆಡಿತ್ತು, ಆದ್ರೆ ಅದರಲ್ಲಿ ಕ್ವಾಲಿಫೈ ಆಗದ ಕಾರಣ ಇಂಡಿಯಾ ಟೀಮ್ ಇದರಲ್ಲಿ ಆಡ್ತಾ ಇಲ್ಲ. ಆದ್ರೆ ಫಿಫಾ ವರ್ಲ್ಡ್ ಕಪ್ 2026 ತುಂಬಾ ಯಂಗ್ಸ್ಟರ್ಸ್ಗೆ ತುಂಬಾ ಎಕ್ಸೈಟೆಡ್, ಯಾಕಂದ್ರೆ 48 ಸ್ಟ್ರಾಂಗ್ ಟೀಮ್ಸ್ ಇದರಲ್ಲಿ ಕಂಟೆನ್ಷನ್ ಮಾಡ್ತಾ ಇದೆ. 104 ಮ್ಯಾಚ್ಗಳು, ಒಂದು ಲೀಗ್ ಸ್ಟೇಜ್ ಇಂದ ಫೈನಲ್ ವರೆಗೆ 104 ಮ್ಯಾಚ್ಗಳು ಇರ್ತದೆ. ಸೊ ಇದು ಜೂನ್ 11ಕ್ಕೆ ಸ್ಟಾರ್ಟ್ ಆದ್ರೆ ಜುಲೈ 19 ಅಂದ್ರೆ ಒಂದು ತಿಂಗಳಿಗೂ ಅಧಿಕ ಈ ಮ್ಯಾಚ್ಗಳು ಮುಂದುವರಿಯಲಿದೆ. ಸೊ ಟೋಟಲ್ 3 ದೇಶ ಇದನ್ನ ಹೋಸ್ಟ್ ಮಾಡಲಿದೆ. USA, ಕೆನಡಾ ಮತ್ತು ಮ್ಯಾಕ್ಸಿಕೋ. ಇದು ಈ 3 ದೇಶದ 16 ಊರಿನಲ್ಲಿ ಈ ಮ್ಯಾಚ್ಗಳು ನಡೆಯಲಿದೆ. ಹೀಗೆ ನಾವು 48 ತಂಡಗಳನ್ನು ನೋಡಿದ್ರೆ ಅದನ್ನ ಈಗ ಹೇಗೆ ಗ್ರೂಪ್ ಅಲ್ಲಿ ವಿಂಗಡಿಸಿದ್ದಾರೆ. ಸೊ 48 ತಂಡಗಳನ್ನ ಈಗ 4 ತಂಡದಂತೆ 12 ಗ್ರೂಪ್ ಆಗಿ ವಿಂಗಡಿಸಿದ್ದಾರೆ. ಸೊ ಪ್ರತಿ ಗ್ರೂಪಿನಲ್ಲೂ 4 ಟೀಮ್ ಇದೆ. ಸೊ ಇದು 4 ಟೀಮ್ ಅಲ್ಲಿ ಯಾರು ಟಾಪ್ 2 ಬರ್ತಾರೆ ಅವರು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ. ಸಿಂಪಲ್. ಅಂದ್ರೆ ಈಗ 12 ಗ್ರೂಪಿನಲ್ಲಿ ಟಾಪ್ 2 ಅಂದ್ರೆ 12 × 2 ಅಂದ್ರೆ 24 ತಂಡಗಳು ಡೈರೆಕ್ಟ್ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತದೆ. ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಉಂಟು. ಟ್ವಿಸ್ಟ್ ಅಂತ ಅಂದ್ರೆ 3ನೇ ಬಂದ ಟೀಮ್ ಕೂಡ ಕ್ವಾಲಿಫೈ ಆಗ್ಲಿಕ್ಕೆ ಆಪ್ಷನ್ ಉಂಟು. ಅದು ಹೇಗೆ ಅಂತ ಇನ್ನೊಂದು 2 ನಿಮಿಷದಲ್ಲಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಲೀಗ್ ಮ್ಯಾಚ್ ಇದು ಒಂದು ಸಣ್ಣ ಫಿಕ್ಸ್ಚರ್ ನೋಡಿ ಬಿಡುವ. ಲೀಗ್ ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ಸ್ಟಾರ್ಟ್ ಆದದ್ದು ಮ್ಯಾಚ್ ಅಂದ್ರೆ ನಮ್ಗೆ ಈಗ ಮೇನ್ ಇದರಲ್ಲಿ ನೋಡ್ಬೇಕಾಗದಂದ್ರೆ ಇಂಡಿಯಾದಲ್ಲಿ ಎಷ್ಟು ಗಂಟೆಗೆ ಮ್ಯಾಚ್ ಅಂತ. ನಾನು ಅದಕ್ಕೋಸ್ಕರ ಈ ಸ್ಲೈಡ್ ಪ್ರಿಪೇರ್ ಮಾಡಿದ್ದು. ಇದರಲ್ಲಿ ಈಗ ಇಂಡಿಯಾದ್ದು ಟೈಮಿಂಗ್ ಕೂಡ ಉಂಟು. ಈಗ ನೀವು ಮ್ಯಾಕ್ಸಿಕೋ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ನೋಡಿದ್ರೆ ಇಂಡಿಯಾದಲ್ಲಿ ಜೂನ್ 12ಕ್ಕೆ 12:30ಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಪ್ರತಿಯೊಂದು ಮ್ಯಾಚ್ ಯಾವ ಗಂಟೆಗೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಇದರಲ್ಲಿ ಮೆನ್ಷನ್ ಆಗಿದೆ. ಈ ಶಾರ್ಟ್ಸ್ ಅನ್ನ ಅಥವಾ ರೀಲ್ಸ್ ಅನ್ನು ನೀವು ಸೇವ್ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಎಷ್ಟು ಕೂಡ ವಿಡಿಯೋ ನೋಡ್ಲಿಕ್ಕೆ ಆಗ್ತದೆ, ಅಂದ್ರೆ ಎಷ್ಟು ಕೂಡ ಮ್ಯಾಚ್ ನೋಡ್ಲಿಕ್ಕೆ ಈಸಿ ಆಗ್ತದೆ ರೆಫರೆನ್ಸ್ಗೆ ಇದು. ಹಾಗೆ ಇದರಲ್ಲಿ ತುಂಬಾ ಮ್ಯಾಚ್ ಬೆಳಿಗ್ಗೆ ಬೇಗ ಅಥವಾ ರಾತ್ರಿ ಲೇಟ್ ಇರುವುದು. ಅದಕ್ಕೋಸ್ಕರ ನಿದ್ರೆ ಬಿಡ್ಲಿಕ್ಕೆ ಸ್ವಲ್ಪ ರೆಡಿ ಆಗಿ ಈ ಒಂದು ತಿಂಗಳು. ಈಗ ನಾವು ನೆಕ್ಸ್ಟ್ ಕ್ವಾಲಿಫಿಕೇಶನ್ ಸಿನಾರಿಯೋಗೆ ಬರುವ. ಈಗ ಈ 12 ಟೀಮ್ ಅಲ್ಲಿ ಅಂದ್ರೆ 12 ಗ್ರೂಪ್ ಅಲ್ಲಿ 24 ಟೀಮ್ ಕ್ವಾಲಿಫೈ ಆಯ್ತು. ಈಗ 3ನೇ ಬಂದವರು ಕ್ವಾಲಿಫೈ ಆಗೋದಂತ ನಾನು ಹೇಳಿದೆ. ಹೇಗೆ ಅಪ್ಪ ಅದು? ಅದಕ್ಕೆ ಒಂದು ಮೆಥಡ್ ಉಂಟು. ಹೇಗೆ ಅಂದ್ರೆ ಆ ಮೂರನೇ ಬಂದ 12 ತಂಡಗಳಲ್ಲಿ ನಾವು ಪಾಯಿಂಟ್ಸ್ ನೋಡ್ತೇವೆ. ಯಾರದ್ದು ಹೈಯೆಸ್ಟ್ ಪಾಯಿಂಟ್ಸ್ ಉಂಟು ಅವರು ಡೈರೆಕ್ಟ್ ಕ್ವಾಲಿಫೈ. ಈಗ 8 ಟೀಮ್ ಹೈಯೆಸ್ಟ್ ಪಾಯಿಂಟ್ಸ್ ಇದ್ರೆ ಈಗ ಅವರು ಕ್ವಾಲಿಫೈ ಆಗ್ತಾರೆ. ಈಗ 8 ಟೀಮ್ಸ್ ಹೈಯೆಸ್ಟ್ ಪಾಯಿಂಟ್ಸ್ ಇಲ್ಲ, ಯಾರಾದ್ರೂ ಒಬ್ಬರು ಟೈ ಆದ್ರೆ ಈಗ 8ನೇ ಟೀಮ್ ಉಳಿದ 5 ತಂಡಗಳಲ್ಲಿ ಅಥವಾ ಉಳಿದ 4 ತಂಡ ಅಥವಾ ಉಳಿದ 2 ತಂಡಗಳೊಟ್ಟಿಗೆ ಅವರು ಟೈ ಆಯ್ತು. ಆಗ ಏನ್ ಮಾಡ್ತಾರೆ, ಆ 8ನೇ ಟೀಮು ಮತ್ತೆ 9ನೇ ಟೀಮ್ ಇದು ಪಾಯಿಂಟ್ಸ್ ನೋಡ್ತಾರೆ. ಓಕೆ, ಅದು ಟೈ ಆಗಿದೆ. ಗೋಲ್ ಡಿಫ್ರೆನ್ಸ್ ನೋಡ್ತಾರೆ. ಗೋಲ್ ಡಿಫ್ರೆನ್ಸ್ ಅಂದ್ರೆ ಎಷ್ಟು ಅವರು ಗೋಲು ಸ್ಕೋರ್ ಮಾಡಿದ್ದಾರೆ, ಎಷ್ಟು ಅವರು ಗೋಲು ಕನ್ಸಿಡರ್ ಮಾಡಿದ್ದಾರೆ ಅಂತ. ಯಾರದು ಹೈಯೆಸ್ಟ್ ಉಂಟು ನೋಡ್ತಾರೆ. ಆ ಗೋಲ್ ಡಿಫರೆನ್ಸ್ ಕೂಡ ಈಕ್ವಲ್ ಆದ್ರೆ ನೆಕ್ಸ್ಟ್ ಹೋಗ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಎಷ್ಟು ಗೋಲ್ ಸ್ಕೋರ್ ಮಾಡಿದ್ದಾರೆ ಒಟ್ಟು ಅಂತ. ಈಗ 8ನೇ ಟೀಮು ಎಷ್ಟು ಗೋಲ್ ಸ್ಕೋರ್ ಮಾಡಿದ್ರೆ 9ನೇ ಟೀಮ್ ಎಷ್ಟು ಗೋಲ್ ಸ್ಕೋರ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಕೂಡ ಟೈ ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಫೇರ್ ಪ್ಲೇ ಪಾಯಿಂಟ್ ಅಂತ. ಫೇರ್ ಪ್ಲೇ ಪಾಯಿಂಟ್ ಅಂದ್ರೆ ಹೇಗೆ ಅಂದ್ರೆ ರೆಡ್ ಕಾರ್ಡ್, ಯೆಲ್ಲೋ ಕಾರ್ಡ್ ಎಲ್ಲ ಕೊಡ್ತಾರೆ ಈಗ ಮ್ಯಾಚ್ ಆಗ್ಬೇಕಾದ್ರೆ. ಏನಾದ್ರು ಸ್ವಲ್ಪ ಇಂಡಿಸಿಪ್ಲಿನ್ ಆಗಿ ನಡ್ಕೊಂಡ್ರೆ, ಬೇರೆ ಟೀಮಿಗೆ ಸ್ವಲ್ಪ ನೋವು ಮಾಡುದು ಹಾಗೆದೆಲ್ಲ ಮಾಡಿದ್ರೆ ಡೈರೆಕ್ಟ್ ಆಗಿ ಕಾರ್ಡ್ ಕೊಟ್ಟು ನೆಕ್ಸ್ಟ್ ಅಂಪೈರ್ ಹೋಗ್ತಾ ಇರ್ತಾರೆ, ರೆಫ್ರಿ. ಸೊ ಅದಕ್ಕೋಸ್ಕರ ಆ ಕಾರ್ಡ್ ಸಿಗ್ತದೆ. ಆ ಕಾರ್ಡ್ ಸಿಕ್ಕಿದಾಗ ಎಂತ ಆಗ್ತದೆ, ಆ ಕಾರ್ಡ್ ಅನ್ನ ಡಿಸಿಪ್ಲಿನರಿ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಫಿಫಾದವರು. ಸೊ ಅದ್ರಲ್ಲಿ ನೋಡ್ತಾರೆ ಯಾವ ಟೀಮ್ ಆಕ್ಚುಲಿ ಕಡಿಮೆ ಡಿಸಿಪ್ಲಿನರಿ ಪಾಯಿಂಟ್ ಉಂಟು, ಯಾರದು ಹೈಯೆಸ್ಟ್ ಪಾಯಿಂಟ್ಸ್ ಉಂಟು. ಹೈಯೆಸ್ಟ್ ಪಾಯಿಂಟ್ ಇದ್ದವರಿಗೆ ಕ್ವಾಲಿಫೈ ಆಗುದಿಲ್ಲ, ಯಾಕಂದ್ರೆ ಇಂಡಿಸಿಪ್ಲಿನಿಗೆ ಪಾಯಿಂಟ್ಸ್ ಕೊಡುದು. ಸೊ ಕಡಿಮೆ ಪಾಯಿಂಟ್ಸ್ ಇದ್ರೆ ಅವರು ಆಕ್ಚುಲಿ ಕ್ವಾಲಿಫೈ ಆಗೋ ಚಾನ್ಸ್ ಉಂಟು. ಅದು ಕೂಡ ಟೈ ಆದ್ರೆ ಫಿಫಾದವರು ಒಂದು ಲಾಟ್ಸ್ ಹಾಕಿ ಅದರಲ್ಲಿ ಟೀಮ್ ಅನ್ನು ಪಿಕ್ ಮಾಡ್ತಾರೆ. ಸೊ ಅಲ್ಲಿವರೆಗೆ ಹೋಗೋ ಡೌಟ್, ಯಾಕಂದ್ರೆ ಫೇರ್ ಪ್ಲೇ ಪಾಯಿಂಟ್ಸ್ ಅಲ್ಲಂತೂ 100% ಯಾವ್ದಾದ್ರು ಟೀಮ್ ಸಿಕ್ಕಿ ಬೀಳ್ತದೆ. ಇವತ್ತು ಆಕ್ಚುಲಿ ಮ್ಯಾಚ್ ಇತ್ತು. ಇವತ್ತು ಮ್ಯಾಚ್ ಇದ್ದದ್ದು ಯಾರದ್ದು, ಇವತ್ತು ಸೌತ್ ಆಫ್ರಿಕಾ ಮತ್ತೆ ಮ್ಯಾಕ್ಸಿಕೋ ಮ್ಯಾಚ್ ಇತ್ತು. ಆಲ್ರೆಡಿ 3 ರೆಡ್ ಕಾರ್ಡ್ ಕೊಟ್ಟಿದ್ದಾರಂತೆ ಇವತ್ತು ಮ್ಯಾಚ್ ಅಲ್ಲಿ. ಸೊ ಹಾಗಾಗ್ಲಿಕ್ಕೆ ಹೋಗಿ ಫೇರ್ ಪ್ಲೇ ಪಾಯಿಂಟ್ಸ್ ಅಲ್ಲಂತೂ 100% ಸ್ಟ್ರಕ್ ಆಗ್ತಾರೆ.
ಸೊ ಇದು ಹೀಗೆ ಅಂದ್ರೆ 12 ಟೀಮ್ ಟಾಪ್ 1 ಬಂದ ಗ್ರೂಪ್ ಅಲ್ಲಿ ಟಾಪ್ 1 ಬಂದವರು, 12 ಟೀಮ್ ಗ್ರೂಪ್ ಅಲ್ಲಿ ಟಾಪ್ 2 ಬಂದವರು, ಮತ್ತೆ 8 ಟೀಮ್ ಈ ಮೆಥಡ್ ನ ಪ್ರಕಾರ ಅವರು ಸೆಲೆಕ್ಟ್ ಮಾಡ್ತಾರೆ. ಈಗ ಅದು 8 ಟೀಮ್ 12 ಒಟ್ಟು 32 ಟೀಮ್ ಆಯ್ತು. 32 ಟೀಮ್ ಅನ್ನ ಈ ತರ ವಿಂಗಡಣೆ ಮಾಡ್ತಾರೆ. ಇದರಲ್ಲಿ ಈಗ ಎಂತ ಅಂದ್ರೆ ಇದು ಪ್ರತಿ ಟೀಮು ಇನ್ನೊಂದು ಟೀಮ್ ಒಟ್ಟಿಗೆ ಆಡಿ ಇದರ ನಂತರ ಯಾರಿಗೂ ಉಳಿವಿಲ್ಲ, ಅಂದ್ರೆ ಒಂದೇ ವಿನ್ ಆಗು ಇಲ್ಲಾಂದ್ರೆ ಮನೆಗೆ ಹೋಗು ಹಾಗೆ. ಈಗ 32 ಟೀಮ್ ಇಂದ 16 ಟೀಮ್ ಆಗ್ತದೆ. 16 ಟೀಮ್ ವಿನ್ ಆದ ಕೂಡಲೇ 32 ಮ್ಯಾಚ್ ಅಲ್ಲಿ 16 ಟೀಮ್ ನೆಕ್ಸ್ಟ್ ರೌಂಡ್ ಅಲ್ಲಿ ಆಡ್ಬೋದು. ಆ 16 ಟೀಮ್ ಅವರ ನಡುವೆನೆ ಆಡಿ ಅದರಲ್ಲಿ 8 ಟೀಮ್ ನೆಕ್ಸ್ಟ್ ರೌಂಡಿಗೆ ಹೋಗ್ತದೆ. ಅದರ ನಂತರ ನೆಕ್ಸ್ಟ್ ರೌಂಡಿಗೆ 4 ಟೀಮ್ ಹೋಗ್ತದೆ. ಅದರ ನಂತರ ನೆಕ್ಸ್ಟ್ ರೌಂಡಿಗೆ 2 ಟೀಮ್ ಆಗ್ತದೆ. ಅದರ ನಂತರ ಫೈನಲ್ ಅಷ್ಟೇ. ಹಾಗೆ ಇಲ್ಲಿಗೆ ನಮ್ಗೆ ಟೂರ್ನಮೆಂಟ್ ವಿನ್ನರ್ ಸಿಗ್ತಾರೆ. ಸೊ ಈಗ ನನ್ಗೆ ಸ್ವಲ್ಪ ಯಾರು ಅಂತ ವಿನ್ನರ್ ಒಂದು ಸ್ಪೇನ್ ಅಂತ ಅನಿಸ್ತದೆ. ನೋಡುವ ಯಾರು ವಿನ್ ಆಗ್ತಾರೆ ಅಂತ. ನನ್ಗೆ ಗೊತ್ತುಂಟು ಇಂಡಿಯಾದಲ್ಲಿ ತುಂಬಾ ಪೋರ್ಚುಗಲ್ ಮತ್ತೆ ಅರ್ಜೆಂಟೀನಾ ಫ್ಯಾನ್ ಇದ್ದಾರೆ. ಪೋರ್ಚುಗಲ್ ಯಾಕಂದ್ರೆ ರೊನಾಲ್ಡೋ ಅವರು ಪೋರ್ಚುಗಲ್ ನಲ್ಲಿ ಆಡ್ತಿದ್ದಾರೆ, ಅದಕ್ಕೋಸ್ಕರ ಪೋರ್ಚುಗಲ್ಗೆ ತುಂಬಾ ಫ್ಯಾನ್ ಬೇಸ್ ಇದೆ. ಹಾಗೆ ಅರ್ಜೆಂಟೀನಾದಲ್ಲಿ ಮೆಸ್ಸಿ ಅವರು ಆಡ್ತಿದ್ದಾರೆ, ಸೊ ಮೆಸ್ಸಿಗೆ ಕೂಡ ತುಂಬಾ ಫ್ಯಾನ್ ಬೇಸ್ ಇದೆ. ನೋಡುವ ಯಾರು ವಿನ್ ಆಗ್ತಾರಂತ. ಯಾರು ವಿನ್ ಆದ್ರೂ ಕೂಡ ಫುಟ್ಬಾಲ್ ಗೆಲ್ಲಿ ಅಂತ ಒಂದೇ, ನಮ್ಮ ಇಂಡಿಯಾದಲ್ಲಿ ಕೂಡ ಫುಟ್ಬಾಲ್ ಬೆಳೀಲಿ ಅಂತ ಒಂದೇ. ಸೊ ಫುಟ್ಬಾಲ್ ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡಿ. ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ ಯಾವ್ದು ಮ್ಯಾಚ್ ಏನಾಗಿದೆ ಅಂತ ಡೈಲಿ ಬೇಸಿಸ್. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ಸಪರೇಟ್ ಆಗಿ ವಿಡಿಯೋ ಮಾಡ್ತೇನೆ. ಫುಟ್ಬಾಲ್ ಬಗ್ಗೆ ಏನಾದ್ರು ನಿಮ್ಗೆ ತಿಳಿಲಿಕ್ಕಿದ್ರೆ, ಏನಾದ್ರು ಬೇಕಿದ್ರೆ ಅದನ್ನು ಸಪರೇಟ್ ಆಗಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೇನೆ. ಯಾಕಂದ್ರೆ ಫುಟ್ಬಾಲ್ ನಾಲೆಜ್ ಬೆಳೀಲಿ ಅಂತ ಒಂದೇ ರೀಸನ್ಗೆ ಇದನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ.